ತುಂಬ ಜನ ನಿರ್ಮಾಪಕರುಗಳಿಗೆ ಕೆಲವರಿಗೆ ನೋವಾಗಿದೆ ಎಂಬುದಾಯಿತು ನಾನು ಬಳಸಿದ ಪದಗಳು. ನಟ ಸತೀಶ್ ನೀನಾಸಂ ಅವರು ನಿರ್ಮಾಪಕರಿಗೆ ಕ್ಷಮೆ ಕೇಳಿದ್ದಾರೆ. ಅಯೋಗ್ಯ 2 ಪ್ರೆಸ್ ಮೀಟ್ನಲ್ಲಿ ಸತೀಶ್ ನೀನಾಸಂ ಅವರು ಸಿನಿಮಾ ಸೋಲುತ್ತೆ ಅಂತ ಗೊತ್ತಿದ್ದ ಮೇಲೆ ಸಿನಿಮಾ ಯಾಕೆ ಮಾಡಬೇಕು, ನಿರ್ಮಾಪಕರಿಗೆ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ಹೇಳಿದ್ದರು. ಈ ಮಾತಿನಿಂದಾಗಿ ಹಲವಾರು ನಿರ್ಮಾಪಕರಿಗೆ ನೋವಾಗಿದ್ದರಿಂದ ಸತೀಶ್ ನೀನಾಸಂ ಅವರು ಹೇಳಿದ ಮಾತು ಸರಿಯಿಲ್ಲ ಅಂತ ಕೆಲವು ನಿರ್ಮಾಪಕರು ಆಕ್ರೋಶ ಹೊರಹಾಕಿದ್ದರು. ಸದ್ಯ ಈ ಒಂದು ಮಾತಿಗಾಗಿ ಸ್ವತಃ ಸತೀಶ್ ನೀನಾಸಂ ಅವರು ಕ್ಷಮೆ ಕೇಳಿದ್ದಾರೆ. ನಾ ಹೇಳಿದ್ದು ಸಿನಿಮಾ ಮೇಲೆ ನಿಮಗೆ ಶಿಕ್ಷಣ ಇರಲಿ ಅಂತ ಹೇಳಿದ್ದು, ಇನ್ನೊಬ್ಬರಿಗೆ ನೋವು ಕೊಡುವ ವ್ಯಕ್ತಿತ್ವ ನನ್ನದಲ್ಲ. ನಾನು ನಿರ್ಮಾಪಕನಾಗಿ ಸೋತಾಗ ಅದನ್ನು ಕಲಿಯೋಕೆ ತುಂಬ ಸಮಯ ತಾನು ತೆಗೆದುಕೊಂಡೆ. ಹೊಸದಾಗಿ ಬರುವ ನಿರ್ಮಾಪಕರಿಗೆ ಸಿನಿಮಾ ಮಾಡುವಾಗ ಎಲ್ಲೆಲ್ಲಿ ದುಡ್ಡು ಹೋಗುತ್ತೆ ಅನ್ನೋ ಶಿಕ್ಷಣ ಇರಲಿ ಅಂತ ಮಾತ್ರ ಹೇಳಿದ್ದು, ಅದನ್ನು ತಪ್ಪು ತಿಳಿಯಬೇಡಿ, ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಅಂತ ಕ್ಷಮೆ ಕೇಳಿದ್ದಾರೆ ಸತೀಶ್ ನೀನಾಸಂ ಅವರು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ. ನನ್ನ ಹೇಳಿಕೆಯಿಂದ ನೋವಾಗಿದ್ದರೆ ಆ್ಯಂಡ್ ನಮ್ಮ ನಿರ್ಮಾಪಕರ ಸಂಘದವರಿಗೆ ಎಸ್ಪೆಷಲಿ ಬೇಜಾರು ಮಾಡ್ಕೋಬೇಡಿ. ನಾನು ಕ್ಷಮೆ ಯಾಚಿಸ್ತೇನೆ ನಿಮ್ಗೆ ನೋವಾಗಿರೋದಕ್ಕೆ.